ನಮಸ್ಕಾರ ಗೈಸ್ ಎಲ್ಲರಿಗೂ. ನಿಮಗೋಸ್ಕರ ಒಂದು ಪ್ರೀಮಿಯಂ ಲಕ್ಸುರಿ ಹೌಸ್ನ ತೊಗೊಂಬಂದಿದ್ದೀನಿ. ನಮ್ಮ ಮಹಾಲಕ್ಷ್ಮಿ ಲೇಔಟ್ ಬಂಟರ್ ಭವನ ಆಗಿರ್ಬೋದು, ಅದ್ರ ಪಕ್ಕದಲ್ಲೇ ಇರೋಂಥ ಅಮರ್ನಾಥ್ ಲೇಔಟಲ್ಲಿ ನಿಮಗೋಸ್ಕರ ಒಂದು 30-33 ಸೈಜಲ್ಲಿ ಕಟ್ಟಿರೋಂಥ ಈ ಸುಂದರವಾದ ಮನೆ ಫಾರ್ ಸೇಲಿಗೆ ಬಂದಿದೆ ಗೈಸ್. ಬನ್ನಿ ಒಳಗಡೆ ಹೋಗ್ತಾ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಮನೆ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದೀನಿ. ನೋಡ್ತಾ ಇರ್ಬೋದು ಗೈಸ್, ಇದೇ ಮನೆ ಫಾರ್ ಸೇಲಿಗೆ ಇರೋಂಥದ್ದು. ಇದು ಫೇಸಿಂಗ್ ಬಂದ್ಬಿಟ್ಟು ನಿಮಗೆ ಪೂರ್ವ ಫೇಸಿಂಗ್ ಆಗಿರುತ್ತದೆ. ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು, ಪೂರ್ವ ಫೇಸಿಂಗ್ ಆಗಿರುತ್ತದೆ. ಫ್ರಂಟ್ ಅಲ್ಲೇ ಬಂದ್ಬಿಟ್ಟು ಮನೆ ಡಿಸೈನ್ ನೋಡ್ತಾ ಇರ್ಬೋದು ಯಾವ ತರ ಪ್ರೀಮಿಯಂ ಆಗಿ ಕೊಟ್ಟಿದ್ದಾರೆ ಅಂತ. ಅದೇ ತರ 30 ಫೀಟ್ ರೋಡ್ ಆಗಿರುತ್ತದೆ. ನೋಡ್ತಾ ಇರ್ಬೋದು ಸರೌಂಡಿಂಗ್ ಎಲ್ಲ ಯಾವ ತರ ಇದೆ, ಎಲ್ಲ ಮನೆಗಳು ಆಗ್ತಾ ಇದಾವೆ. 30 ಫೀಟ್ ರೋಡ್ ಆಗಿರುತ್ತದೆ. ಫ್ರಂಟ್ ಅಲ್ಲೇ ನಿಮಗೆ ನೋಡ್ತಾ ಇರ್ಬೋದು ಸಿಲಿಂಡರ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸಿಲಿಂಡರ್ ಪಾಯಿಂಟ್, ಅದೇ ತರ ಮೇಲ್ಗಡೆ ಟ್ರೀ ಡಿಸೈನ್ ಕೂಡ ಒಂದು ಪ್ರೀಮಿಯಂ ಆಗಿ ಕಾಣುವಂತ ಡಿಸೈನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ ಈಗ ಒಳಗಡೆ ಹೋಗ್ತಾ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾ ಇದೀನಿ. ನೋಡ್ತಾ ಇರ್ಬೋದು ನಿಮಗೆ ಫ್ರಂಟ್ ಅಲ್ಲೇ ಮೆಟಲ್ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಗೈಸ್ ಯಾವ ಥರ ಇದೆ. ಒಳಗಡೆ ಹೋಗ್ತಾ ಇದೀವಿ. 2 ವೀಲರ್ ಪಾರ್ಕಿಂಗ್ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆರಾಮಾಗಿ 2 ವೀಲರ್. ಫ್ರಂಟ್ ಅಲ್ಲೇ ನಿಮಗೆ ಬೋರ್ ವಿತ್ ಸಂಪ್ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಂಪ್ ನಿಮಗೆ ಕೆಪಾಸಿಟಿ ಬಂದ್ಬಿಟ್ಟು 6000 ಲೀಟರ್ ಟ್ಯಾಂಕ್ ಇರೋಂಥದ್ದು ಪ್ರೊವೈಡ್ ಮಾಡಿದ್ದಾರೆ. ವಿತ್ ಬೋರ್ ವಿತ್ ಸಂಪ್ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಮೇಲ್ಗಡೆ ಡಿಸೈನ್ಸ್ ಆಗಿರ್ಬೋದು, ಒಂದು ಪ್ರೀಮಿಯಂ ಹೌಸ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ರೇಟ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಗೈಸ್, ಚೆಕ್ ಮಾಡ್ಕೊಬೋದು. ಬನ್ನೀಗ ಇದು ಫೇಸಿಂಗ್ ಬಂದ್ಬಿಟ್ಟು ಪೂರ್ವ ಅಂತ ತಿಳಿಸ್ಕೊಟ್ಟಿದ್ದೀನಿ. ಪೂರ್ವ ಫೇಸಿಂಗಲ್ಲಿ ಟೀಕುಡ್ ಡೋರ್ನ ನಿಮಗೆ ಡಿಸೈನ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ ನಿಮಗೆ ಈ ಮನೆ ಟೀಕುಡ್ ಡೋರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಒಳಗಡೆ ಎಂಟ್ರಿ ಆಗ್ತಾ ಇದ್ವಿ. ಒಂದು ಪ್ರೀಮಿಯಂ ಲುಕ್ ಕಾಣೋಂಥ POP ಡಿಸೈನ್ ವಿತ್ ಡೋರ್ ನೋಡ್ತಾ ಇರ್ಬೋದು. ಇಲ್ಲೇ ಬ್ಯಾಕ್ ಸೈಡೆಲ್ಲ ನಿಮಗೆ UPS ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ. ಒಂದು ಲಕ್ಸುರಿ ಹೌಸ್ನ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. TV ಯೂನಿಟ್ ಎಲ್ಲ ನಿಮಗೆ ಗ್ರಾನೈಟ್ನ ಈ ಮನೆ ಯೂಸ್ ಮಾಡಿದ್ದಾರೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು TV ಯೂನಿಟ್ ಪಕ್ಕದಲ್ಲೇ ನಿಮಗೆ ದೇವ್ರ ಮನೆನ ಕೊಟ್ಟಿದ್ದಾರೆ. ಇದು ಕೂಡ ಕಂಪ್ಲೀಟ್ ಆಗಿ ಟೀಕುಡ್ ಆಗಿರುತ್ತದೆ. ನೋಡ್ತಾ ಇರ್ಬೋದು ಒಂದು ಸ್ಪೇಸಿಯಸ್ಟ್ ಆಗಿರೋಂಥ ದೇವ್ರ ಮನೆ. ನೋಡ್ತಾ ಇದ್ದೀರಲ್ಲ ದೇವರ ಮನೆ. ಅದ್ರ ಪಕ್ಕದಲ್ಲೇ ನಿಮಗೆ ಇಟಾಲಿಯನ್ ಕಿಚನ್ ನೋಡ್ತಾ ಇರ್ಬೋದು ಗೈಸ್. ವಿತ್ ಚಿಮ್ನಿ ಪಾಯಿಂಟ್ ಆಗಿರ್ಬೋದು A to Z ಪ್ರೊವೈಡ್ ಮಾಡಿದ್ದಾರೆ. ಬಹಳ ದೊಡ್ಡದಾಗಿದೆ ಇಟಾಲಿಯನ್ ಕಿಚನ್ ಕೂಡ. ನೋಡ್ತಾ ಇರ್ಬೋದು ಫ್ರಿಡ್ಜ್ ಯೂನಿಟ್ ಆಗಿರ್ಬೋದು ಎಲ್ಲ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಕೊಟ್ಟಿದ್ದೀನಿ ಗೈಸ್, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಮನೆ ಪ್ರೈಸ್ ಡೀಟೇಲ್ಸ್ ತಿಳಿಸ್ಕೊಬೋದು. ಈ ಪ್ರೈಸ್ನ ನಾನು ನಿಮಗೆ ಲಾಸ್ಟಿಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಇವಾಗ ಹಾಲ್ ತೋರಿಸ್ಕೊಟ್ಟಿದ್ದೀನಿ, ಇಟಾಲಿಯನ್ ಕಿಚನ್ ತೋರಿಸ್ಕೊಟ್ಟಿದ್ದೀನಿ. ಇವಾಗ ನಾವು ಹೋಗ್ತಾ ಇರೋದು ಅಕ್ಕಪಕ್ಕದಲ್ಲೇ ಬೆಡ್ರೂಮ್ಸ್ ಇದೆ 2 BHK. ಬನ್ನಿ ಈಗ ನಿಮಗೆ ಫಸ್ಟ್ ಬೆಡ್ರೂಮ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಈ ಥರ ಪ್ರೊವೈಡ್ ಆಗಿದೆ ಫಸ್ಟ್ ಬೆಡ್ರೂಮ್ ವಿತ್ ವಾರ್ಡ್ರೋಬ್ ನೋಡ್ತಾ ಇರ್ಬೋದು. ಎಲ್ಲ ಸಾಫ್ಟ್ ಟಚ್ ಆಗಿರುತ್ತದೆ. ಎಲ್ಲ ಸಾಫ್ಟ್ ಕ್ಲೋಸ್. ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ದಬ್ಬಿದ್ರು ಕೂಡ ಸಾಫ್ಟ್ ರೋಡ್ ಆಗಿರುವಂಥ ವಾರ್ಡ್ರೋಬ್ಸ್ ವಿತ್ ಯೂನಿಕ್ ಡೋರ್. ನೋಡ್ತಾ ಇರ್ಬೋದು ಗೈಸ್ ಎಲ್ಲ ವಾರಂಟಿ ಡೋರ್ಸ್ ಆಗಿರುತ್ತೆ ಇವೆಲ್ಲ. ನೋಡ್ತಾ ಇರಲ್ಲ ಎಲ್ಲ ಹೈಫೈ ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ನೋಡ್ತಾ ಇದ್ರಲ್ಲ ಗೈಸ್ ಈ ಥರ ಈ ಫಸ್ಟ್ ರೂಮ್ನ ನಿಮಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಹೋಗೋಕ್ಕೆ ನಾವು ಮುಂಚೆ ನಿಮಗೆ ಇಲ್ಲಿ ಪಕ್ಕದಲ್ಲೇ ಇಂಡಿಯನ್ ಟಾಯ್ಲೆಟ್ ವಿತ್ ಜನರಲ್ ಬಾತ್ರೂಮ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ದಲ್ಲ ಎಷ್ಟು ದೊಡ್ಡದಾಗಿದೆ. ಜನರಲ್ ಬಾತ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ನೋಡ್ತಾ ಇದ್ರಲ್ಲ ಗೈಸ್ ಇದು ನಮ್ಮ ಮಹಾಲಕ್ಷ್ಮಿ ಲೇಔಟ್ ಪಕ್ಕದಲ್ಲೇ ಇರೋಂಥ ಈ ಲೇಔಟಲ್ಲಿ ಮನೆ ಫಸ್ಟ್ ಸೇಲಿಗಿದೆ. 30-33 ಸೈಜಲ್ಲಿ ಕಟ್ಟಿರೋಂಥ ಈ ಮನೆ. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಮಾಸ್ಟರ್ ಬೆಡ್ರೂಮ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ವಿತ್ ಡೋರ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು ಎಲ್ಲ ಪ್ರೊವೈಡ್ ಆಗಿದೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ. ಎಲ್ಲ ಕೂಡ ನಿಮಗೆ ಮೇಕಪ್ ಐಟಮ್ ಏನಾದರೂ ಇಟ್ಕೊಳ್ಳೋಕ್ಕೂ ಕೂಡ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಬನ್ನೀಗ ಅಟ್ಯಾಚ್ ಬಾತ್ರೂಮ್ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ದೊಡ್ಡದಾಗಿದೆ ನೋಡ್ತಾ ಇರ್ಬೋದು. ಅಟ್ಯಾಚ್ ಬಾತ್ರೂಮ್ ಗಾಳಿ ಆಡೋದಕ್ಕೆ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಬ್ಯಾಕ್ ಸೈಡಲ್ಲಿ ಇದು ಕೂಡ ಒಂದು ಯೂನಿಕ್ ಡಿಸೈನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ.
ವಿತ್ ಸಿಂಕ್ ಮಿರರ್. ನೋಡ್ತಾ ಇದ್ರಲ್ಲ ಗೈಸ್ ಯಾವ ತರ ಮನೆ ಪ್ರೊವೈಡ್ ಆಗಿದೆ. ಫೈನಲ್ ಅಪ್ರೂವ್ಡ್ 33 ಕಟ್ಟಿರೋಂಥ ಈ ಮನೆ ಕಂಪ್ಲೀಟ್ಲಿ ಸೇಲಿಗಿದೆ ಗೈಸ್. 9th ಕ್ರಾಸ್ ಬರುತ್ತೆ ನಮ್ಮ ಅಮರ್ನಾಥ್ ಬಡಾವಣೆಯಲ್ಲಿ. 9th ಕ್ರಾಸ್ ಅಲ್ಲಿ ಬರುವಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಗೈಸ್ 2 BHK ಆಲ್ಮೋಸ್ಟ್ ಈ ಮನೆ ಕಂಪ್ಲೀಟೆಡ್ ಆಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಬನ್ನಿ ಈಗ ಈ ಮನೆ ಬಗ್ಗೆ ಪ್ರೈಸ್ A to Z ಆಗಿ ಮಾಹಿತಿ ಕೊಡ್ತೀನಿ. ನಮಸ್ಕಾರ ಗೈಸ್, ಈಗ ಮನೆ ಡೀಟೇಲ್ಸ್ A to Z ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಭಾಳ ಜನ ಕುತೂಹಲ ಇರೋಂಥದ್ದು ಪ್ರೈಸ್ ಕೇಳಿ. ಪ್ರೈಸ್ ಅದೇ ಥರ ಮನೆ ಆಗಲೇ ನಾನು ಡೀಟೇಲ್ಸ್ ಎಲ್ಲ ಹೇಳ್ಬಿಟ್ಟಿದ್ದೀನಿ. ನಿಮಗೆ ಸರ್ ಪರಿಚಯ ಮಾಡಿಸಿ ಅವ್ರ ಕಡೆಯಿಂದ ಈ ಪ್ರೈಸ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ನಾಗರಾಜ್ ಅಂತ. ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮ ಮನೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸರ್. ಆದರೂ ಕೂಡ ನೀವು ಈ ಮನೆ ಅಡ್ರೆಸ್ನ ಎಲ್ಲಿ ಬರುತ್ತೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಿ? ಮಹಾಲಕ್ಷ್ಮಿ ಲೇಔಟ್. ಮಹಾಲಕ್ಷ್ಮಿ ಲೇಔಟ್. ಓಕೆ. ಅಲ್ಲಿ ಶಿವಗಂಗಾ ಚೌಟ್ರಿ ಹಿಂಭಾಗ ಅಮರನಾಥ್ ಲೇಔಟ್ ಅಂತ. ಅಮರನಾಥ್ ಲೇಔಟ್ ಅಲ್ಲಿ ಈ ಮನೆ ಇದೆ ಸರ್. ಇದ್ರ ಎಕ್ಸಾಕ್ಟ್ ಸೈಜ್ ಸರ್ 30-33 ಕಟ್ಟಿರೋಂಥ 2 BHK ಫೈನಲ್ ಅಪ್ರೋಡ್ ಮನೆ. ಹೌದಲ್ಲ ಸರ್? ಓಕೆ ಸರ್. ಬಹಳ ಜನ ವೀಕ್ಷಕರಿಗೆ ಪ್ರೈಸ್ ಹೇಳಿ ರೇಟ್ ಹೇಳಿ ಅಂತ ಹೇಳ್ತಾ ಇರ್ತಾರೆ. ಏನ್ ಈ ಮನೆ ಕೋಟ್ ಮಾಡ್ತಾ ಇದೀರಾ ಸರ್ ನೀವು? 90 ಲಕ್ಷ. 90 ಲಕ್ಷ ಹೇಳ್ತಾ ಇದೀರಾ ಸರ್? ಏನಾದ್ರೆ ನಮ್ಮ ಯೂಟ್ಯೂಬ್ ಕಡೆಯಿಂದ ನೋಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್? ಮಾಡ್ತೀರಾ? ನೋಡ್ತಾ ಇದ್ದಾರೆ ಗೈಸ್ 90 ಲಕ್ಷ ಹೇಳ್ತಾ ಇದ್ದಾರೆ. 90 lakhs 2 BHK 33 ಅಲ್ಲಿ ಕಟ್ಟಿರೋಂಥ ಮನೆ. ಪೂರ್ವ ಫೇಸಿಂಗ್ ಅಲ್ಲಿ ಇರೋಂಥ ಕಂಪ್ಲೀಟ್ ಆಗಿ ವಾಸ್ತು ಪ್ರಕಾರ ಕಟ್ಟಿರೋಂಥ ಮನೆ. ಈ ಮನೆ ಫಾರ್ ಸೇಲಿಗಿದೆ. ಯಾರೋ ಇಂಟ್ರೆಸ್ಟ್ ಇದ್ದರೂ ಸರ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ನಂಬರ್ ಚೆಕ್ ಮಾಡ್ಕೊಂಡು ಆರಾಮಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅದು ಬಿಟ್ಟು ಈ ಮನೆ ಬಿಟ್ಟು ಬೇರೆ ಮನೆ ಇದೆ ಅಂತ ಕೇಳಕೋಬೇಡಿ. ಈ ಮನೆ ಮಾತ್ರ ಯಾರೋ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.